ಸ್ನೇಹಿತರೆ, ಇದು ಬಣ್ಣಾರಿ ಅಮ್ಮನ ಟೆಂಪಲ್ ಅಂತೇಳಿ, ಬಣ್ಣಾರಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಬಣ್ಣಾರಿ ಅಮ್ಮನ ಟೆಂಪಲ್ ಅಂತೇಳಿ ಇಲ್ಲಿ 3 ವಿಶೇಷತೆಗಳಿದ್ದಾವೆ. ಮೊದಲನೇದು, ಬಣ್ಣಾರಿ ಅಮ್ಮನ ಟೆಂಪಲ್ಲು ಈ ಸುತ್ತಮುತ್ತಲ ಸತ್ಯಮಂಗಲ ಈ ಕಡೆಗಳಲ್ಲೇ ತುಂಬ ಫೇಮಸ್ಸು. ಎಲ್ಲ ಭಕ್ತಾದಿಗಳು ತುಂಬ ಈ ದೇವರಿಗೆ ನಡ್ಕೋತಾರೆ. ಹಾಗೆಯೇ ತುಂಬ ಪವರ್ಫುಲ್ ದೇವತೆ ಕೂಡ ಹೌದು. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಎರಡನೇದು, ಇಲ್ಲಿ ಉಪ್ಪನ್ನು ಹರಕೆ ಕಟ್ತಾರೆ. ಉಪ್ಪನ್ನು ಹರಕೆ ಕಟ್ಟಿಬಿಟ್ಟು ಈ ರೀತಿ ಇದನ್ನು ದಾರವನ್ನು ಕೂಡ ಕಟ್ಟೋದು, ಹಾಗೆಯೇ ನಿಂಬೆಹಣ್ಣಿನ ಮಾಲೆ ಹಾಕುವಂಥದ್ದು, ಅಮ್ಮನವರಿಗೆ ದೀಪ ಹಚ್ಚುವಂಥದ್ದು. ದೀಪವನ್ನು ಹಚ್ಚಿ ಇಲ್ಲಿಂದನೇ ಬೆಳಗ್ಗೆ ಇದು ಮಾಡ್ತಾರೆ. ಇಲ್ಲೊಬ್ಬ ಅಮ್ಮ ಮಾಡ್ತಾಯಿದ್ದಾರೆ ನೋಡಿ, ಉದ್ಬತ್ತಿ ಬೆಳಗ್ತಾ ಇದ್ದಾರಲ್ಲ, ಅದೇ ರೀತಿ ದೀಪವನ್ನು ಕೂಡ ಹಚ್ಚಿ ಬೆಳಗಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೇನಂತಂದರೆ, ಉಪ್ಪನ್ನು ಯಾರೋ ಹರಕೆ ಕಟ್ಟಿಬಿಟ್ಟು ಇಷ್ಟು ಉಪ್ಪನ್ನು ನಿಮಗೆ ಕಟ್ತೀನಿ ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಅವರು ಇದು ತಂದು ಹಾಕಿರುವಂಥ ರಾಶಿ, ಇದು ಉಪ್ಪಿನ ರಾಶಿ. ಇದು ಈ ಬಣ್ಣಾರಿ ಅಮ್ಮನ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಳ್ಳುವಂತಹ ವಿಧಾನ. ಇದು ನೋಡಿ, ಇದು 2 ವಿಧಾನ. ಆದರೆ ಇನ್ನೊಂದು 3ನೇ ಒಂದು ವಿಶೇಷತೆ ಏನಂತ ಹೇಳಿದರೆ, ವೀರಪ್ಪನ ಈ ಬಣ್ಣಾರಿ ಅಮ್ಮನಿಗೆ ತುಂಬಾ ನಡ್ಕೋತಿದ್ದ, ತುಂಬ ಭಕ್ತಿಯಿಂದ ಈ ಒಂದು ಬಣ್ಣಾರಿ ಅಮ್ಮನ ನಂಬಿದ್ದ. ತನ್ನ ಒಂದು ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತೇಳಿದರೆ ಈ ಬಣ್ಣಾರಿ ಅಮ್ಮನಿಗೆ ಒಂದು ನಡ್ಕೊಂಬಿಟ್ಟು ಅದಕ್ಕೆ ತಾನು ಏನು ಹೇಳ್ಕೊಂಡಿರ್ತಾನೋ ಆ ರೀತಿ ನಡ್ಕೋತಾ ಇದ್ದ. ಇದನ್ನು ಕಲಾ ಮಾಧ್ಯಮದಲ್ಲಿ ಕೂಡ ತೋರಿಸಿದ್ದಾರೆ. ನಾಗೇಶ್ ಸರು ಎಲ್ಲ ಬಂದು ಈ ಒಂದು ಬಣ್ಣಾರಿ ಅಮ್ಮನ ದೇವಸ್ಥಾನದಲ್ಲಿ ರಿವ್ಯೂವನ್ನು ಮಾಡಿದ್ದಾರೆ. ನಾನೀಗ ಬಣ್ಣಾರಿ ಅಮ್ಮನ ದೇವಸ್ಥಾನದಲ್ಲಿ ಇದ್ದೀನಿ. ಇಲ್ಲಿಂದ ಸತ್ಯಮಂಗಲ 13 ಕಿಲೋಮೀಟ್ರೇನೋ ಆಗುತ್ತೆ.